ಎಲ್ಲ ಜನ ನಾನು ಕೇಳ್ತಾ ಇದ್ದಾರೆ ಇವತ್ತು, ಸರ್ ಇವತ್ತು ಡಯಾಬಿಟಿಕ್ ಡೇಟಲ್ಲಿ ಗೋಧಿ ತಿಂದರೆ ಶುಗರ್ ಬರುತ್ತೆ. ಹೌದು, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ಗೋಧಿ, ರಾಗಿ, ಜೋಳ, ಮಲ್ಟಿಗ್ರೇನ್ಸು, ಜೋವರು, ಸೀರಿಯಲ್ಸು, ಮಿಲೆಟ್ಸು ಇವೆಲ್ಲ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸೆ. ಬಟ್ ಇದಕ್ಕೆ ಜೊತೆಗೆ ಹಸಿರು ತರಕಾರಿ ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಮ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಆಗ್ತದೆ, ಶುಗರ್ ಕಡಿಮೆ ಆಗ್ತದೆ ಅಂತ ಅರ್ಥ. ಹಾಗಂತ ನಾವು ಚಪಾತಿ ತಿನ್ನಲೇಬಾರ್ದು, ಮುದ್ದೆ ತಿಂದರೂ ಶುಗರ್ ಬರುತ್ತೆ, ಇದೆಲ್ಲ ನೀವು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಿ. ಇದು ತಪ್ಪು. ಆದಷ್ಟು ನೀವು ರಾಗಿ, ಗೋಧಿ, ರವೆ, ಜೋಳ, ಕಾಳು, ಸಿರಿಧಾನ್ಯಗಳು, ಸೀರಿಯಲ್ಸ್ ಆ್ಯಂಡ್ ಮಿಲೆಟ್ಸ್ ಇದ್ರ ಜೊತೆಗೆ ಹಸಿರು ತರಕಾರಿ ಮಿಕ್ಸ್ ಮಾಡ್ಕೊಂಡ್ರೆ ನಿಮ್ಮ ಗ್ಲೈಸಿಮಿಕ್ ಇಂಡೆಕ್ಸ್ ಇದಾಗುತ್ತೆ, ಕಂಟ್ರೋಲ್ ಆಗುತ್ತೆ. ಪ್ಲೈನ್ ರೈಸ್ ಯೂಸ್ ಮಾಡೋದು, ಸ್ವೀಟ್ಸ್ ತಿನ್ನೋದು, ಕಾಫಿ ಟೀಗೆ ಸಕ್ಕರೆ ಹಾಕೊಳ್ಳೋದು. ಎಷ್ಟೋ ಜನ ಹೇಳ್ತಾರೆ ಸರ್ ಬೆಲ್ಲ ತಿಂದರೆ ಏನೋ ಶುಗರ್ ಬರೋಲ್ಲ. ಕಾಮನ್ ಮ್ಯಾನ್ ಥಿಂಕಿಂಗು ಬೆಲ್ಲನೂ ಶುಗರೇ. ಸೊ ದಯವಿಟ್ಟು ಶುಗರು, ಸ್ವೀಟ್ಸು, ಬೆಲ್ಲ, ಹನಿ, ಜೇನುತುಪ್ಪ ಎಲ್ಲ ಸರ್ ಡಯಾಬಿಟಿಕ್ ಪೇಷಂಟ್ ಜೇನುತುಪ್ಪ 1 ಸ್ಪೂನ್ ಜೇನುತುಪ್ಪ ಹಾಕೊಂಡ್ರೆ ಮುಗಿದೋಯ್ತು, ನಾವು ಕೊಟ್ಟಿದ್ದ ಟ್ಯಾಬ್ಲೆಟ್ಸಲ್ಲಿ ವೇಸ್ಟು. ಸೊ ಜಾಗ್ರಿ ಅಂದರೆ ಬೆಲ್ಲ, ಸ್ವೀಟ್ಸು, ಶುಗರ್ಸು ಇದನ್ನು ಡೆಫಿನೆಟ್ಲಿ ನೀವು ನಿಲ್ಲಿಸಲೇಬೇಕು.